ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಬಾನತರಂಗದ ಶಾಲೆ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ. ಇಂದಿನ ವಿಷಯ ಗಣಿತ ಭಾಗ 2. ಭಾಗವಹಿಸುವವರು ಕಿಟ್ಟಲ್ ಮೆಮೋರಿಯಲ್ ಪ್ರೌಢಶಾಲೆಯ ಶಿಕ್ಷಕರಾದ ರಘುನಾಥ್ ಭಟ್. ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ, ಕಲಿಯೋಣ ಬನ್ನಿ ಗೆಳೆಯರೇ. ನಮಸ್ತೆ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ 3 ಪಾಠಗಳಲ್ಲಿ ಯಾವ ವಿಧಗಳ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದು, ಹೇಗೆ ಉತ್ತರಿಸಬೇಕು ಎಂಬಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ. ಮನನ ಮಾಡಿಕೊಂಡಿದ್ದೀರಾ? ಮುಂದಕ್ಕೆ ನಾವು 4ನೇ ಪಾಠಕ್ಕೆ ಮುಂದುವರಿಯೋಣ. ವರ್ಗ ಸಮೀಕರಣಗಳು. ಈ ವರ್ಗ ಸಮೀಕರಣಗಳು ಪಾಠದಲ್ಲಿ 1 ಅಂಕದ ಪ್ರಶ್ನೆಯು, 2 ಅಂಕದ ಪ್ರಶ್ನೆಯು, 3 ಅಂಕ ಅಥವಾ 4 ಅಂಕದ ಪ್ರಶ್ನೆಯೂ ಇರಬಹುದು. ಕೆಲವೊಂದು ಕಲಿಕಾಂಶಗಳಲ್ಲಿ ಬರುವಂತಹ ಪ್ರಶ್ನೆಯನ್ನು ನೋಡೋಣ. ವರ್ಗ ಸಮೀಕರಣದ ಆದರ್ಶ ರೂಪ ನೆನಪು ಮಾಡಿಕೊಳ್ಳಿ. ಏನದು? AXನ ವರ್ಗ ಕೂಡಿಸು BX ಕೂಡಿಸು C ಸಮ 0 ಅಲ್ಲವೇ? AXನ ವರ್ಗ ಕೂಡಿಸು BX ಕೂಡಿಸು C ಸಮ 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಈ ಕಲಿಕಾಂಶಕ್ಕೆ ಸಂಬಂಧಿಸಿ ಪ್ರಶ್ನೆಯನ್ನು ನಿರೀಕ್ಷಿಸುವ. ಹೇಗೆಂದರೆ, ಒಂದು ಪ್ರಶ್ನೆ ನೋಡಿ. ಎಕ್ಸ್ನ ವರ್ಗ -5 ಸಮ 4x. ಇದು 1 ಅಂಕದ ಪ್ರಶ್ನೆ. ಇನ್ನೊಂದು ಸರ್ತಿ ಹೇಳ್ತೇನೆ, ಕೇಳಿ. ಎಕ್ಸ್ನ ವರ್ಗ -5 ಸಮ 4x. ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ಆಗ ನೀವು ಬಲಬದಿಯಲ್ಲಿರುವ ಬೀಜಪದವನ್ನು ಆದರ್ಶ ರೂಪಕ್ಕೆ ಸರಿಯಾಗಿ ಎಡಬದಿಗೆ ತಂದು ಬರೆಯಬೇಕು. ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ನ ವರ್ಗ -4x -5 ಸಮ 0. ಹೀಗೆ 1 ಅಂಕದ ಪ್ರಶ್ನೆಯನ್ನು ಇದರಲ್ಲಿ ಕೇಳಬಹುದು. ಇನ್ನು 2ನೆಯ ವಿಷಯವನ್ನು ಗಮನಿಸಿದರೆ, ದತ್ತ ಸಮೀಕರಣವನ್ನು ಆದರ್ಶ ರೂಪಕ್ಕೆ ತಂದು ಅದು ವರ್ಗ ಸಮೀಕರಣವೇ ಅಲ್ಲವೇ ಎಂದು ತಿಳಿಸುವುದು. ಪ್ರಶ್ನೆಯಲ್ಲಿ ಒಂದು ಸಮೀಕರಣ ಕೊಟ್ಟಿರ್ತಾರೆ. ಆ ಸಮೀಕರಣವನ್ನು ಸಂಕ್ಷೇಪಿಸಿ ಕೊನೆಗೆ ಬರುವಂಥದ್ದು ವರ್ಗ ಸಮೀಕರಣವೇ ಅಲ್ಲವೇ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಈಗ ಒಂದು ಪ್ರಶ್ನೆ ನೋಡಿ, ಗಮನಿಸಿ, ಬರೆದುಕೊಳ್ಳಿ. ಎಕ್ಸ್ ಬ್ರಾಕೆಟ್ ಓಪನ್ ಮಾಡಿ, x+1 ಬ್ರಾಕೆಟ್ ಕ್ಲೋಸ್ +8 ಸಮ ಬ್ರಾಕೆಟ್ನ ಒಳಗೆ x+2 ಬ್ರಾಕೆಟ್ ಕ್ಲೋಸ್, ಪುನಃ ಇನ್ನೊಂದು ಬ್ರಾಕೆಟ್ ಓಪನ್ ಮಾಡಿ x-2 ಬ್ರಾಕೆಟ್ ಕ್ಲೋಸ್. ಇದು ವರ್ಗ ಸಮೀಕರಣವೇ ಅಲ್ಲವೇ ಎಂದು ನೀವು ತಿಳಿಸಬೇಕು. ಇದಕ್ಕಾಗಿ ಇದನ್ನು ಸಂಕ್ಷೇಪಿಸಬೇಕು. ಆಗ ಎಕ್ಸ್ನ ವರ್ಗ +x+8 ಎಂದು ಎಡಬದಿಯಲ್ಲಿ ಇದ್ದರೆ, ಬಲಬದಿಯಲ್ಲಿ ಎಕ್ಸ್ನ ವರ್ಗ -4 ಸಿಗುತ್ತದೆ. ಆಗ ಎಡಬದಿಯ ಎಕ್ಸ್ನ ವರ್ಗ, ಬಲಬದಿಯ ಎಕ್ಸ್ನ ವರ್ಗ ಅದನ್ನು ಹೊಡೆದರೆ x+8 ಸಮ -4 ಎಂದು ಬರುತ್ತದೆ. ಪುನಃ ಅದನ್ನು ಸರಳ ರೂಪಕ್ಕೆ ತಂದಾಗ x+12 ಸಮ 0 ಎಂದು ಸಿಗುತ್ತದೆ. ಇಲ್ಲಿ ವರ್ಗ ಸೂಚಿಯನ್ನು ಹೊಂದುವ ಬೀಜಪದ ಇಲ್ಲ, ಅಂದರೆ ಇದು ವರ್ಗ ಸಮೀಕರಣವಲ್ಲ ಎಂದು ನಾವು ತಿಳಿಸಬೇಕಾಗುತ್ತದೆ. ಈ ರೀತಿಯ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಇನ್ನು ಇದಕ್ಕೆ ಗಣಿತೀಯ ಹೇಳಿಕೆ ರೂಪದಲ್ಲಿರುವ ಪ್ರಶ್ನೆಗಳನ್ನು ಕೂಡ 2 ಅಂಕಗಳಿಗೆ ಕೇಳಬಹುದಾಗಿದೆ, ಅಥವಾ 1 ಅಂಕಕ್ಕೂ ಕೂಡ ಕೇಳಬಹುದು. ಒಂದು ಪ್ರಶ್ನೆ ನೋಡಿ. 2 ಅನುಕ್ರಮ ಧನಪೂರ್ಣಾಂಕಗಳ ಗುಣಲಬ್ಧ 306. ಇದನ್ನು ನೀವು ಗಣಿತದ ಹೇಳಿಕೆ ರೂಪದಲ್ಲಿ ಬರೀಬೇಕು. ಅದು ಆದರ್ಶ ರೂಪದಲ್ಲಿ ತಂದು ಬರೆಯಬೇಕು. ಹೇಗೆ ನೋಡಿ, ಒಂದು ಪ್ರಶ್ನೆ. 2 ಅನುಕ್ರಮ ಧನಪೂರ್ಣಾಂಕಗಳ ಗುಣಲಬ್ಧ 306. ಆಗ ನೀವು x+1 ಅನುಕ್ರಮ ಧನಪೂರ್ಣಾಂಕಗಳೊಂದು ತೆಗೆದುಕೊಂಡು ಗುಣಲಬ್ಧ ಅಂದರೆ ಗುಣಿಸಬೇಕು, ಸಮ 306. x ಗುಣಿಸು x+1 ಸಮ 306. ಎಕ್ಸ್ನ ವರ್ಗ +x ಸಮ 306. ಎಕ್ಸ್ನ ವರ್ಗ +x -306 ಸಮ 0. ಈ ರೀತಿಯಾಗಿ
ಕೊಟ್ಟಂತಹ ಸಮೀಕರಣವನ್ನು ಆದರ್ಶ ರೂಪಕ್ಕೆ ತರಬೇಕು. ಇನ್ನು ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಏನೆಂದರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದು. ಇಲ್ಲಿ 2 ವಿಧಾನಗಳು ನಿಮಗೆ ಇದೆ. ಆದರೆ ನಿಮ್ಮ ಪಠ್ಯವಸ್ತುವಿನಲ್ಲಿ ಅಪವರ್ತನ ವಿಧಾನವನ್ನು ಚರ್ಚಿಸಲಾಗಿದೆ. ಆದರೆ ಕೊನೆಗೆ ಇನ್ನೊಂದು ಸೂತ್ರವನ್ನು ಉಪಯೋಗಿಸಿಯೂ ಕೂಡ ಪ್ರಶ್ನೆಯನ್ನು ಬಿಡಿಸಿರುವುದನ್ನು ನೀವು ಕಾಣಬಹುದು. ಹಾಗೆ ನಿಮಗೆ ಪರೀಕ್ಷೆಯಲ್ಲಿ ಈ ವರ್ಗ ಸಮೀಕರಣವನ್ನು ಬಿಡಿಸಿರಿ ಎಂದು ಕೇಳಿದರೆ ಅಪವರ್ತನ ವಿಧಾನವನ್ನು ಉಪಯೋಗಿಸಿ ಬಿಡಿಸಬಹುದು, ಅಥವಾ ಶ್ರೀಧರ ಭಟ್ಟನ ಸೂತ್ರ ಉಪಯೋಗಿಸಿಯೂ ಕೂಡ ಪ್ರಶ್ನೆಯನ್ನು ಬಿಡಿಸಿದರೆ ತಪ್ಪಲ್ಲ. ಈಗ ಒಂದು ಪ್ರಶ್ನೆಯನ್ನು ನೋಡಿ, 2 ಅಂಕದ ಪ್ರಶ್ನೆ. ಈ ವರ್ಗ ಸಮೀಕರಣವನ್ನು ಬಿಡಿಸಿರಿ. ಬರ್ಕೊಳ್ಳಿ. ಎಕ್ಸ್ನ ವರ್ಗ ಪ್ಲಸ್ 4x ಪ್ಲಸ್ 3 ಸಮ 0. ಅಪವರ್ತನ ವಿಧಾನದಿಂದ ಬಿಡಿಸುವಾಗ ಇಲ್ಲಿ ಮಧ್ಯದ ಪದವನ್ನು ವಿಭಜಿಸಬೇಕು. ಮಧ್ಯದ ಪದ ವಿಭಜಿಸುವಾಗ ಮೊತ್ತ 4 ಆಗುವಂತೆ, ಗುಣಲಬ್ಧ 3 ಆಗುವಂತೆ ಯಾವ ಸಂಖ್ಯೆಗಳು ಬರುತ್ತವೆ ಎಂದು ನಾವು ಸ್ವಲ್ಪ ವಿಚಾರ ಮಾಡಬೇಕು. ಎಕ್ಸ್ನ ವರ್ಗ ಪ್ಲಸ್ 3x ಪ್ಲಸ್ 1x ಪ್ಲಸ್ 3, ಹೀಗೆ ಮಧ್ಯದ ಪದವನ್ನು 4x ಇದ್ದದ್ದನ್ನು 3x ಮತ್ತು 1x ಆಗಿ ವಿಭಜಿಸಬೇಕು. ಅದಾದ ನಂತರ ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಂಡು ಅವುಗಳನ್ನು ಸಂಕ್ಷೇಪಿಸುತ್ತಾ ಹೋಗಬೇಕು. ಕೊನೆಯದಾಗಿ x ಪ್ಲಸ್ 3 ಸಮ 0 ಅಥವಾ x ಪ್ಲಸ್ 1 ಸಮ 0 ಎಂದು ಸಿಗುತ್ತದೆ. ಹಾಗೆ ಕೊನೆಯದಾಗಿ x ಸಮ -3, x ಸಮ -1, ಹೀಗೆ ಉತ್ತರ ಬರುತ್ತದೆ. ಇಲ್ಲಿ ಇಂತಹ ಪ್ರಶ್ನೆ ಅದು ಎ ಬಿ ಸಿ ಬೇರೆ ಬೇರೆ ಬೆಲೆಗಳನ್ನು ಹೊಂದಿರುವಂತಹ ಲೆಕ್ಕಗಳಾಗಿರುತ್ತದೆ. ಇದಕ್ಕೆ ನೀವು ಹೆಚ್ಚಿನ ಪ್ರಯತ್ನವನ್ನು ಪಡಬೇಕು. ಮುಖ್ಯವಾಗಿ ಗುಣಾಕಾರ ಮಗ್ಗಿ ಸರಿಯಾಗಿ ನಮಗೆ ತಿಳಿದಿರಬೇಕು. ಇನ್ನೊಂದು ಲೆಕ್ಕ ನೋಡಿ. x-1 ಗುಣಿಸು x ಪ್ಲಸ್ 3 ಸಮ 0. ಈ ಸಮೀಕರಣದ ಮೂಲಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಸರ್ತಿ ಹೇಳ್ತೇನೆ. x-1 ಒಂದು ಬ್ರಾಕೆಟ್ ಒಳಗೆ ಹಾಕಿ, x ಪ್ಲಸ್ 3 ಇನ್ನೊಂದು ಬ್ರಾಕೆಟ್ನೊಳಗೆ ಹಾಕಿ, ಸಮ 0. ಸಮೀಕರಣದ ಮೂಲಗಳನ್ನು ಬರೆಯಿರಿ. ಮಕ್ಕಳೇ, ಈಗ ಇದು ಏನೆಂದರೆ ಈ ಅಪವರ್ತನ ವಿಧಾನದ ಕೊನೆಯ ಹಂತದ ಒಂದು ಪ್ರಶ್ನೆಯಾಗಿ ಇದನ್ನು ಕೊಟ್ಟಿದ್ದಾರೆ. ಆಗ ನೀವು x-1 ಸಮ 0, x ಪ್ಲಸ್ 3 ಸಮ 0 ಎಂದು ಆದೇಶಿಸಬೇಕು. ಆಗ ನಿಮಗೆ x ಸಮ 1 ಮತ್ತು x ಸಮ -3 ಎಂದು ಸಿಗುತ್ತದೆ. ಇನ್ನು ಕೆಲವೊಂದು ಬಾರಿ ಹೇಳಿಕೆ ರೂಪದಲ್ಲಿನ ಪ್ರಶ್ನೆಯನ್ನು ನಿಮಗೆ ವಾಕ್ಯ ರೂಪದಲ್ಲಿ ಕೊಡಬಹುದು. ಇದು ಟೆಕ್ಸ್ಟ್ ಬುಕ್ನಲ್ಲಿರುವ ಲೆಕ್ಕವೂ ಆಗಿರಬಹುದು, ಅಥವಾ ಹೊಸ ಅನ್ವಯ ಲೆಕ್ಕವಾಗಿಯೂ ಕೂಡ ನಿಮಗೆ ಕೇಳಬಹುದು. ಒಂದು ಪ್ರಶ್ನೆಯನ್ನು ಗಮನಿಸೋಣ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಅಳತೆಯನ್ನು ಕಂಡುಹಿಡಿಯಿರಿ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೀವು ಗಣಿತೀಯ ಹೇಳಿಕೆ ರೂಪದಲ್ಲಿ ಇದನ್ನು ಬರೆಯಬೇಕು. ನಾವು ಎತ್ತರವನ್ನು x ಎಂದು ತೆಗೆದುಕೊಂಡರೆ ಅಥವಾ ಪಾದವನ್ನು ಕೂಡ x ಎಂದು ತೆಗೆದುಕೊಳ್ಳಬಹುದು, ನಿಮಗೆ ಹೇಗೆ ಬೇಕೋ ಹಾಗೆ. ಆಗ ಅಲ್ಲಿ ಕೊಟ್ಟ ರೀತಿಯಲ್ಲಿ ಎತ್ತರವು ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ, ಪಾದವನ್ನು x ಎಂದು ತೆಗೆದುಕೊಂಡರೆ ಎತ್ತರ x-7 ಎಂದಾಗುತ್ತದೆ. ಅಥವಾ ಎತ್ತರವನ್ನು x ಎಂದು ತೆಗೆದುಕೊಂಡರೆ ಪಾದವು x ಪ್ಲಸ್ 7 ಆಗುತ್ತದೆ. ಹೀಗೆ ನೀವು ಹೇಗೆ ಬೇಕೋ ಹಾಗೆ ತೆಗೆದುಕೊಂಡು ಅದರ ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದನ್ನು ಆದರ್ಶ ರೂಪಕ್ಕೆ ತಂದು ಅದರ ನಂತರ ಅದನ್ನು ನೀವು ಅಪವರ್ತನ ವಿಧಾನದಿಂದ ಬಿಡಿಸಬಹುದು, ಅಥವಾ ಶ್ರೀಧರ ಭಟ್ಟನ ಸೂತ್ರದ ಸಹಾಯದಿಂದ ಕೂಡ ಬಿಡಿಸಬಹುದು. ದಯವಿಟ್ಟು ಆ ಸೂತ್ರವನ್ನು ಒಂದು ಬಾರಿ ನೆನಪು ಮಾಡಿಕೊಳ್ಳೋಣ. x ಸಮ
ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ b² ಮೈನಸ್ 4ac ಭಾಗಿಸು, ಪೂರ್ತಿಯಾಗಿ ಗೆರೆ ಹಾಕಬೇಕು, ಭಾಗಿಸು 2a. ಈ ಸೂತ್ರವನ್ನು ಉಪಯೋಗಿಸಿ ಕೂಡ ಲೆಕ್ಕವನ್ನು ಮಾಡಬಹುದು. ಇದು ಕೆಲವು ಮಕ್ಕಳಿಗೆ ಸ್ವಲ್ಪ ಸುಲಭ ರೂಪದಲ್ಲಿ ವರ್ಗ ಸಮೀಕರಣವನ್ನು ಬಿಡಿಸಲಿಕ್ಕೆ ಉಪಯೋಗ ಆಗುತ್ತದೆ. ಯಾಕೆಂದರೆ ಕೆಲವರಿಗೆ ಈ ಮಧ್ಯಪದವನ್ನು ಬಿಡಿಸುವುದು ಸ್ವಲ್ಪ ಕಷ್ಟವಾಗುವುದು. ಇನ್ನು ಈ ಪಾಠದಲ್ಲಿ ಇನ್ನೊಂದು ಕಲಿಕಾಂಶ ಮೂಲಗಳ ಸ್ವಭಾವ. ಇಲ್ಲಿ ಇದು 1 ಅಂಕಕ್ಕೂ ಕೇಳಬಹುದು, 2 ಅಂಕಕ್ಕೂ ಕೂಡ ಕೇಳಬಹುದಾಗಿದೆ. ನೀವು ಒಂದು ಬಾರಿ ನೆನಪು ಮಾಡಿಕೊಳ್ಳಿ, ಒಂದು ವರ್ಗ ಸಮೀಕರಣಕ್ಕೆ 2 ಪರಿಹಾರಗಳು ಅಥವಾ 2 ಮೂಲಗಳು ಇರುತ್ತವೆ. ಆ ಮೂಲಗಳು ಯಾವ ವಿಧದ ಸಂಖ್ಯೆಗಳು ಅಂತ ಹೇಳಿ ನಾವು ಕಂಡುಹಿಡಿಯಬೇಕು. ಕಂಡುಹಿಡಿದಾಗ ನಮಗೆ ಕೆಲವು ವಿಷಯ ತಿಳಿದುಕೊಳ್ಳುತ್ತದೆ. ಏನೆಂದರೆ, ಆ ಮೂಲಗಳನ್ನು ತಿಳಿದುಕೊಳ್ಳುವಾಗ ಬಿಯ ವರ್ಗ ಮೈನಸ್ 4ac ಎಂಬ ಅಂಶ ಈ ಮೂಲಗಳ ಸ್ವಭಾವವನ್ನು ವಿವೇಚಿಸುತ್ತದೆ ಎಂದು. ಹಾಗೆ ಇದಕ್ಕೆ ಸಂಬಂಧಿಸಿ ಅದನ್ನು ಶೋಧಕ ಎಂದು ಕರೆಯುತ್ತಾರೆ. ಶೋಧಕ ಸಮ ಬಿಯ ವರ್ಗ ಮೈನಸ್ 4ac. ಇಲ್ಲಿ ಮೂಲಗಳ ಅಥವಾ ಆ ಸಂಖ್ಯೆಗಳ ಸ್ವಭಾವ ಏನು ಎಂಬುದನ್ನು ನೀವು ಈ ರೀತಿಯಾಗಿ ತಿಳಿದುಕೊಂಡಿದ್ದೀರಲ್ಲವೇ? ಇನ್ನೊಂದು ಬಾರಿ ನೆನಪು ಮಾಡಿ. ಬಿಯ ವರ್ಗ ಮೈನಸ್ 4ac ಇದರ ಬೆಲೆಯು 0ಗಿಂತ ಹೆಚ್ಚಾದರೆ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ. ಬಿಯ ವರ್ಗ ಮೈನಸ್ 4ac ಸಮ 0 ಅಂದರೆ ಬಿಯ ವರ್ಗ ಮೈನಸ್ 4acಯ ಬೆಲೆಯು 0 ಆದರೆ ಆಗ ಮೂಲಗಳು ಸಮವಾಗಿರುತ್ತವೆ ಮತ್ತು ವಾಸ್ತವ ಸಂಖ್ಯೆಗಳಾಗಿರುತ್ತವೆ. ಬಿಯ ವರ್ಗ ಮೈನಸ್ 4acಯು ಅದರ ಬೆಲೆಯು 0ಗಿಂತ ಕಡಿಮೆ ಆದರೆ ಆಗ ನಮಗೆ ಸಿಗುವ ಮೂಲಗಳು ವಾಸ್ತವ ಮೂಲಗಳಲ್ಲ. ಈ ರೀತಿಯಾಗಿ ನೀವು ಕಲಿತಿದ್ದೀರಾ. ಇದನ್ನು ಸ್ವಲ್ಪ ಈ ಕಲಿಕಾಂಶದಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ನೋಡಿ, ಶೋಧಕದ ಬೆಲೆಯು 0 ಆದರೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ಡ್ಯಾಶ್ ಅಂತೇಳಿ ಕೊಡ್ತಾರೆ. ಅಥವಾ ಮೂಲಗಳು ಸಮವಾದಾಗ ಶೋಧಕದ ಬೆಲೆಯು ಡ್ಯಾಶ್. ಹಾಗೆ ಸ್ವಲ್ಪ ವ್ಯತ್ಯಾಸ ಮಾಡಿ ಕೇಳ್ಬೋದು. ಇನ್ನು ಒಂದು ಪ್ರಶ್ನೆಯನ್ನು ನೋಡಿ, ನೀವು ಪ್ರಶ್ನೆಯನ್ನು ಬರ್ಕೊಳ್ಳಿ. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ತಿಳಿಸಿರಿ. 2x ವರ್ಗ ಮೈನಸ್ 4x ಪ್ಲಸ್ 3 ಸಮ 0. ಆಗ ಎಯ ಬೆಲೆ ಅಂದರೆ 2, ಬಿಯ ಬೆಲೆ ಮೈನಸ್ 4, ಸಿಯ ಬೆಲೆ 3. ಇದನ್ನು ಶೋಧಕದ ಸೂತ್ರದಲ್ಲಿ ಹಾಕಿದಾಗ ಬಿಯ ವರ್ಗ ಮೈನಸ್ 4ac ಸೂತ್ರ ಮೈನಸ್ 4ರ ವರ್ಗ ಮೈನಸ್ 4 ಗುಣಿಸು 2 ಗುಣಿಸು 3 ಅಂದರೆ 16 ಕಳೆ 24 ಸಮ ಮೈನಸ್ 8 ಎಂದು ಬರುತ್ತದೆ. ಇಲ್ಲಿ ಮೈನಸ್ 8 0ಗಿಂತ ಕಡಿಮೆ. ಆದ್ದರಿಂದ ಮೂಲಗಳು ಅವುಗಳು ವಾಸ್ತವ ಮೂಲಗಳಲ್ಲ ಎಂದು ತಿಳಿದುಕೊಳ್ಳಬಹುದು. ಇನ್ನು ಈ ಪಾಠದಲ್ಲಿ ಇಷ್ಟು ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಮುಂದಿನ ಪಾಠ ಸಮಾಂತರ ಶ್ರೇಣಿಗಳು. ಇದು 5ನೇ ಪಾಠ. ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸಿದರೂ ಸರಿಯಾಗಿ ಅಭ್ಯಾಸ ಮಾಡಿದರೆ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸುಲಭದಲ್ಲಿ ಉತ್ತರವನ್ನು ಮಾಡಿಕೊಳ್ಳಬಹುದು. ನಾವು ಕಷ್ಟ ಎಂದು ಯಾಕೆ ಹೇಳುವುದು ಅಂದರೆ, ಇಲ್ಲಿ ಒಂದು ಅನ್ವಯ ಪ್ರಶ್ನೆ ಕೊಡಲಾಗುತ್ತದೆ. ಇದು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಹಲವು ಲೆಕ್ಕಗಳನ್ನು ಬಿಡಿಸಿದಾಗ ಮಾತ್ರ ಅದನ್ನು ಸರಿಯಾಗಿ ಬಿಡಿಸಲು ಸಾಧ್ಯವಾಗುತ್ತದೆ. ಈಗ ಈ ಸಮಾಂತರ ಶ್ರೇಣಿಯ ಪಾಠವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಶ್ರೇಣಿ ಅಂದರೆ ಕ್ರಮಬದ್ಧ ಜೋಡಣೆ ಎಂದು ಅರ್ಥ. ಸಂಖ್ಯೆಗಳನ್ನು ಕ್ರಮಬದ್ಧವಾಗಿ ಹಲವು ವಿಧಗಳಲ್ಲಿ ಜೋಡಿಸಬಹುದು. ನಿಮಗೆ ಗೊತ್ತಿದೆ, 3 ವಿಧದ ಜೋಡಣೆಯನ್ನು ನಾವು ಸಂಖ್ಯೆಗಳ ಜೋಡಣೆಯಾಗಿ ತಿಳಿದುಕೊಳ್ಳಬಹುದು. ಒಂದರಲ್ಲಿ ನಾವು ಸಮಾಂತರ ಜೋಡಣೆ, ಹಾಗೆ ಗುಣೋತ್ತರ, ಹಾಗೆ ಹರಾತ್ಮಕ ಶ್ರೇಣಿಗಳು ಎಂಬುದಾಗಿ 3 ವಿಧಗಳಲ್ಲಿ
ನಾವು ಜೋಡಿಸಬಹುದು. ಇದನ್ನು ಬಿಟ್ಟು ಬೇರೆ ರೂಪದಲ್ಲಿಯೂ ಕೂಡ ಶ್ರೇಣಿಗಳನ್ನು ರಚಿಸಬಹುದಾಗಿದೆ. ಈ 10ನೇ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಯ ಕುರಿತು ಮಾತ್ರ ಕಲಿಯುತ್ತೇವೆ. ಸಮಾಂತರ ಶ್ರೇಣಿ ಅಂದರೆ ಇದರ ನಿರೂಪಣೆಯನ್ನು ನೀವು ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳಬೇಕು. 1 ಮಾರ್ಕಿಗೆ ಕೇಳಬಹುದು, ಸಮಾಂತರ ಶ್ರೇಣಿ ಅಂದರೆ ಏನು? ಆಗ ನೀವು ನಿರೂಪಣೆಯನ್ನು ಕೊಡಬೇಕು. ಮೊದಲ ಪದ ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯೇ ಸಮಾಂತರ ಶ್ರೇಣಿಯಾಗಿದೆ. ಇಲ್ಲಿ ಕೇಳುವಂತಹ ಕೆಲವೊಂದು ಪ್ರಶ್ನೆಗಳನ್ನು ನೋಡಿ. ಇಲ್ಲಿ ಒಂದು ಅಂಕಕ್ಕೆ ಹಲವು ವಿಧಗಳಲ್ಲಿ ಪ್ರಶ್ನೆಯನ್ನು ನಿರೂಪಿಸಬಹುದು. ಮೊದಲನೇದಾಗಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಪ್ರಶ್ನೆ ಇರಬಹುದು. ಒಂದು ಪ್ರಶ್ನೆ 2, 5, 8 ಡ್ಯಾಶ್ ಡ್ಯಾಶ್ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಿರಿ. ಅಥವಾ ಎರಡನೇ ಪ್ರಶ್ನೆ 5, 1, -3 ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಿರಿ. ಆಗ ನೀವು ಎರಡನೇ ಪದದಿಂದ 1ನೇ ಪದವನ್ನು ಕಳೆದು ಬರೆದರೆ ಆಯಿತು. ಇನ್ನು ಇದರಲ್ಲಿ ಎನ್ನನೇ ಪದದ ರೂಪ ಕೊಡುತ್ತಾರೆ. ಆಗ ನೀವು ಆ ಪದ ಯಾವುದು ಎಂದು ಕಂಡುಹಿಡಿಯಬೇಕು. ಒಂದು ಉದಾಹರಣೆ ಬರೆಯಿರಿ. an ಸಮ 3n+1 ಆದಾಗ a 5 ಕಂಡುಹಿಡಿಯಿರಿ. ಆಗ ಎನ್ನ ಬೆಲೆಯನ್ನು 5 ಎಂದು ಹಾಕಿದಾಗ ನಮಗೆ 5ನೇ ಪದವು ಸಿಗುತ್ತದೆ. ಇನ್ನೊಂದು ವಿಧದ ಪ್ರಶ್ನೆ x, 21, 18 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿಯಾದಾಗ ಎಕ್ಸ್ನ ಬೆಲೆ ಏನು? ಇನ್ನೊಂದು ಪ್ರಶ್ನೆ ಅದೇ ರೀತಿಯಾಗಿ 2, x, 26 ಸಮಾಂತರ ಶ್ರೇಣಿಯ ಪದಗಳಾದಾಗ ಎಕ್ಸ್ನ ಬೆಲೆ. ಈ ರೀತಿಯಾಗಿ ಎಕ್ಸ್ನ ಬೆಲೆ ಕಂಡುಹಿಡಿಯುವ ಪ್ರಶ್ನೆಯು ಕೂಡ 1 ಅಂಕಕ್ಕೆ ಕೇಳಬಹುದು. ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ. ಒಂದು ಸಮಾಂತರ ಶ್ರೇಣಿಯ 7ನೇ ಪದ a7 ಸಮ 21. ಮೊದಲ ಪದ 3. ಹಾಗಾದರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಈ ರೀತಿಯಾಗಿ ಕೂಡ 1 ಅಂಕಕ್ಕೂ ಕೇಳಬಹುದು. ಇನ್ನೊಂದು ಮಕ್ಕಳೇ, ಇದರಲ್ಲಿ ತುಂಬ ಪ್ರಮುಖವಾದಂಥ ಸೂತ್ರಗಳಿವೆ. ಒಂದನೇದು ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ. ನೆನಪು ಮಾಡಿಕೊಳ್ಳಿ ಮಕ್ಕಳೇ. an ಸಮ a ಪ್ಲಸ್ n-1 ಗುಣಿಸು ಡಿ. an ಸಮ a ಪ್ಲಸ್ n-1 ಗುಣಿಸು ಡಿ. ಇದಕ್ಕೆ ಸಂಬಂಧಿಸಿ 2 ಅಂಕಗಳ ಪ್ರಶ್ನೆಯನ್ನು ಕೇಳಬಹುದಾಗಿದೆ. ಒಂದು ಉದಾಹರಣೆ ನೋಡಿ. 3, 8, 13 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಕಂಡುಹಿಡಿಯಿರಿ. ಆಗ ನೀವು ಮೊದಲನೇ ಪದ ಎಷ್ಟು, ಸಾಮಾನ್ಯ ವ್ಯತ್ಯಾಸ ಎಷ್ಟು, ಎನ್ನನ ಬೆಲೆ ಎಷ್ಟು ಎಂಬುದು ತಿಳಿದುಕೊಂಡು ಆ ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿ ಉತ್ತರವನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ಈ ಸೂತ್ರಕ್ಕೆ ಸಂಬಂಧಿಸಿ ಇನ್ನೂ ಕೆಲವು ಲೆಕ್ಕಗಳನ್ನು ಕೇಳಬಹುದು. ಅದೆಂದರೆ ಎನ್ನನ ಬೆಲೆ ಸಾಮಾನ್ಯ ವ್ಯತ್ಯಾಸ ಮೊದಲ ಪದ ಕೊಟ್ಟು 2 ಅಥವಾ 3 ಅಂಕಗಳ ಪ್ರಶ್ನೆಯನ್ನು ರಚಿಸಬಹುದು. ಒಂದು ಲೆಕ್ಕ ನೋಡಿ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8. ಹಾಗಾದರೆ ಅದರ ಎಷ್ಟನೇ ಪದ 0 ಆಗಿದೆ? ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಸ್ವಲ್ಪ ಬೇರೆ ರೂಪದಲ್ಲಿ ಕೇಳಬಹುದು. ಇನ್ನೊಂದು ಪ್ರಶ್ನೆ ನೋಡಿ. 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? ಹೀಗೆ ಪ್ರಶ್ನೆಗಳನ್ನು ತರಹವಾರು ಬೇರೆ ಬೇರೆ ರೂಪದಲ್ಲಿ ಕೇಳಬಹುದು. ನಾವು ಅಭ್ಯಾಸ ಮಾಡಿಕೊಂಡು ಪ್ರಶ್ನೆ ಬಿಡಿಸುವುದನ್ನು ತಿಳಿದುಕೊಳ್ಳಬೇಕು. ಇನ್ನೊಂದು ಸೂತ್ರ ಇದರಲ್ಲಿ ಬರುತ್ತದೆ. ಸಮಾಂತರ ಶ್ರೇಣಿಯ ಮೊತ್ತ SN ಸೂತ್ರ. ನೆನಪು ಮಾಡಿಕೊಳ್ಳಿ. SN ಸಮ n/2 ಚೌಕಾವರ್ಣ 2a ಪ್ಲಸ್ n-1 ಗುಣಿಸು ಡಿ. ಈ ಸೂತ್ರ. ಹಾಗೆ ಇದರಲ್ಲಿ ಇನ್ನೂ ಕೆಲವು ಸೂತ್ರಗಳಿವೆ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ SN ಸಮ n ಗುಣಿಸು ಬ್ರ್ಯಾಕೆಟ್ನೊಳಗೆ n+1 ಭಾಗಿಸು 2. ಇನ್ನು ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ SN ಸಮ
n/2 ಬ್ರ್ಯಾಕೆಟ್ನ ಒಳಗೆ a+l ಈ ರೀತಿಯ ಸೂತ್ರಗಳು ಕೂಡ ಇವೆ. ಹಾಗೆ ಇನ್ನೂ ಕೆಲವು ಸೂತ್ರಗಳನ್ನು ಕೂಡ ನೀವು ಸ್ವಲ್ಪ ಶಿಕ್ಷಕರು ನೆನಪಿಸಿಕೊಳ್ಳಬಹುದು. ಅವರು ಹೇಳಿರ್ಬೋದು. ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn = n ನ ವರ್ಗ. ಹಾಗೆ ಸಮಸಂಖ್ಯೆಗಳ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn = n ಗುಣಿಸು ಬ್ರ್ಯಾಕೆಟ್ನ ಒಳಗೆ n+1. ಈ ರೀತಿಯಾಗಿ ಕೆಲವು ಸೂತ್ರಗಳನ್ನು ನೀವು ನೆನಪಿಟ್ಟುಕೊಳ್ಳಿ. 1 ಅಂಕದ ಪ್ರಶ್ನೆಯನ್ನು ನೇರವಾಗಿ 1 ಅಂಕಕ್ಕೆ ಕೇಳಬಹುದು. ಇನ್ನೊಂದು ಪ್ರಶ್ನೆ ನೋಡಿ. S6 = 78, S5 = 55. ಹಾಗಾದರೆ ಆ ಶ್ರೇಣಿಯ 6ನೇ ಪದವನ್ನು ಕಂಡುಹಿಡಿಯಿರಿ. ಇನ್ನೊಂದು ಸರ್ತಿ ಹೇಳುತ್ತೇನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ S6 = 78, S5 = 55. ಹಾಗಾದರೆ ಆ ಶ್ರೇಣಿಯ 6ನೇ ಪದವನ್ನು ಕಂಡುಹಿಡಿಯಿರಿ. ಆಗ ನೀವು S6 - S5 ಅನ್ನು ಮಾಡಿದರೆ ನಿಮಗೆ 6ನೇ ಪದ A6 ಸಿಗುತ್ತದೆ. 78 - 55 = 23. ಇನ್ನು ಇದರಲ್ಲಿ 2 ಅಂಕಗಳ ಮೊತ್ತ ಕಂಡುಹಿಡಿಯುವ ಪ್ರಶ್ನೆಯು ನಾವು ನಿರೀಕ್ಷಿಸಬಹುದಾಗಿದೆ. ಒಂದು ಪ್ರಶ್ನೆ ನೋಡಿ. 1, 5, 9 ... ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ರೀತಿಯಾಗಿದೆ. ಹೀಗೆ ಸುಲಭದ ಪ್ರಶ್ನೆಗಳನ್ನು ಇದರಲ್ಲಿ ಕೇಳಬಹುದು ಎಂದು ನಾವು ನಿರೀಕ್ಷಿಸೋಣ. ಇದರಲ್ಲಿ 3 ಅಂಕಗಳ ಪ್ರಶ್ನೆಯನ್ನು ಕೂಡ ಕೊಡಬಹುದು. ಇನ್ನೊಂದು ಪ್ರಶ್ನೆಯನ್ನು ಕೊಡಿ. 24, 21, 18, ... ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 78 ಆಗಿದೆ. ಈ ಪಾಠದಲ್ಲಿ 4 ಅಂಕದ ಒಂದು ಅನ್ವಯ ಪ್ರಶ್ನೆ ಇದೆ ಮಕ್ಕಳೇ. ಈ ಅನ್ವಯ ಪ್ರಶ್ನೆಯನ್ನು ನೀವು ಉತ್ತರಿಸುವಾಗ ಮೊದಲಾಗಿ ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ಇದಕ್ಕೆ ಯಾವ ಸೂತ್ರ ಹಾಕುವುದು, AN ಸೂತ್ರವ, SN ಸೂತ್ರವ ಎಂದು ಹೇಳಿ ನೀವು ಚರ್ಚಿಸಬೇಕಾಗುತ್ತದೆ. 2 ಸಮೀಕರಣಗಳು ನಮಗೆ ಸಿಗುತ್ತವೆ. ಆ 2 ಸಮೀಕರಣಗಳನ್ನು ಬಿಡಿಸಿಕೊಂಡು ಎಯ ಬೆಲೆ ಎಷ್ಟು, ಡಿಯ ಬೆಲೆ ಎಷ್ಟು ಅಂತ ನಾವು ಲೆಕ್ಕ ಹಾಕಬೇಕಾಗುತ್ತದೆ. ಇದರಲ್ಲಿ ಸಮಾಂತರ ಶ್ರೇಣಿಯನ್ನು ಬರೆಯುವುದು ಅಥವಾ ಸಮಾಂತರ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯುವುದು ಅಥವಾ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಲೆಕ್ಕವನ್ನು ಕೊಡಲಾಗುತ್ತದೆ. ಒಂದು ಲೆಕ್ಕವನ್ನು ನೋಡಿ. ಒಂದು ಸಮಾಂತರ ಶ್ರೇಣಿಯ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಹಾಗಾದರೆ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಈ ರೀತಿಯಾಗಿ 4 ಅಂಕದ ಪ್ರಶ್ನೆ ಬೇರೆ ಬೇರೆ ರೂಪದಲ್ಲಿ ಹೊಸ ವಿಧದಲ್ಲಿ ಕೇಳುವ ಚಾನ್ಸಸ್ ಇದೆ. ತಾಳ್ಮೆಯಿಂದ ಪ್ರಶ್ನೆಯನ್ನು ಓದಿಕೊಳ್ಳಬೇಕು. ದತ್ತಾಂಶಗಳನ್ನು ಸಂಬಂಧಿಸಿ ಹೇಗೆ ಸೂತ್ರಗಳನ್ನು ಉಪಯೋಗಿಸಿಕೊಳ್ಳುವುದು ಎಂದು ಜಾಣ್ಮೆಯಾಗಿ ಆಲೋಚಿಸಿ ಪ್ರಶ್ನೆಗಳಿಗೆ ಉತ್ತರ ಮಾಡಿಕೊಳ್ಳಿ ಮಕ್ಕಳೇ. ಇನ್ನು ಕೊನೆಯದಾಗಿ 6ನೇ ಪಾಠ ಇದೆ, ತ್ರಿಭುಜಗಳು ಎಂಬ ಪಾಠ. ಈ ತ್ರಿಭುಜಗಳು ಪಾಠದಲ್ಲಿ ನಿಮಗೆ ಹೇಳಿಕೆಯನ್ನು ಕೇಳಬಹುದು 1 ಅಂಕಕ್ಕೆ. ಸಮರೂಪ ತ್ರಿಭುಜಗಳು ಪಾಠದಲ್ಲಿ ಥೇಲ್ಸ್ನ ಪ್ರಮೇಯದ ನಿರೂಪಣೆಯನ್ನು ಕೇಳಬಹುದಾಗಿದೆ. ಇನ್ನು 4 ಅಂಕದ ಪ್ರಶ್ನೆಯಾಗಿಯೋ ಅಥವಾ 5 ಅಂಕದ ಪ್ರಶ್ನೆಯಾಗಿಯೋ ಥೇಲ್ಸ್ ಪ್ರಮೇಯವನ್ನು ಅಥವಾ ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ಸಾಧಿಸುವ ಲೆಕ್ಕವನ್ನು ಕೇಳುತ್ತಾರೆ. ಥೇಲ್ಸ್ ಪ್ರಮೇಯಕ್ಕೆ ಸಂಬಂಧಿಸಿ ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳಬಹುದು, 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಇದರಲ್ಲಿ ಸಾಧಿಸುವ ಲೆಕ್ಕವನ್ನು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ಹಲವು ಪ್ರಶ್ನೆಗಳಿವೆ. ಅದನ್ನು ಸರಿಯಾಗಿ ಬಿಡಿಸಿಕೊಂಡರೆ ಅದಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಕೂಡ ಕೇಳಬಹುದು. ಇನ್ನು ನೀವು ವಿಶೇಷವಾಗಿ ಥೇಲ್ಸ್ ಪ್ರಮೇಯದ ವಿಲೋಮ, ಥೇಲ್ಸ್ ಪ್ರಮೇಯದ ಒಂದು ಉಪಪ್ರಮೇಯ ಇದೆ, ಅದನ್ನು ಕೂಡ ಸ್ವಲ್ಪ ಹೇಳಿಕೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲಿ ನೀವು ಗಮನಿಸಬೇಕಾದದ್ದು, ಒಂದು ಪ್ರಮೇಯ ಖಂಡಿತ ಇದೆ, 4 ಅಂಕ ಆಗಿರಬಹುದು ಅಥವಾ 5 ಅಂಕ ಆಗಿರ್ಬೋದು. ಸರಿಯಾಗಿ ದತ್ತ, ಸಾಧನೀಯ, ಚಿತ್ರ, ರಚನೆ, ಸಾಧನೆಯನ್ನು ಮಾಡುವಂಥದ್ದು ನೆನಪಿಟ್ಟುಕೊಳ್ಳಿ. ಚಿತ್ರ ಖಂಡಿತ ಮಾಡಿ, ಇಲ್ಲದಿದ್ದರೆ ಮಾರ್ಕುಗಳನ್ನು ನೀವು ಕಳೆದುಕೊಳ್ಳಬೇಕಾಗಬಹುದು. ಇಲ್ಲಿ
ನೀವು ಇನ್ನೂ ಕೆಲವೊಂದು ಪ್ರಮೇಯಗಳು ಇದೆ. ಬಾಹು 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 ನಿರ್ಧಾರಕ ಗುಣದ ಪ್ರಮೇಯ, ಹಾಗೆ ಬಾಹು ಕೋನ ಬಾಹು ನಿರ್ಧಾರಕ ಗುಣದ ಪ್ರಮೇಯ. ಇದರ ಸಾಧನೆಯನ್ನು ಕೂಡ ಸಾಧಿಸಿರಿ ಎಂದು ಕೇಳಬಾರದು ಎಂದು ಇಲ್ಲ, ಕೇಳಬಹುದಾದಂತಹ ಚಾನ್ಸಸ್ಗಳು ಕೂಡ ಇದೆ. ಹಾಗೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ ಒಂದು ಪ್ರಮೇಯ ಸಾಧನೆ ಅಥವಾ 5 ಅಂಕದ ಒಂದು ಪ್ರಮೇಯ ಸಾಧನೆಯನ್ನು ನಿರೀಕ್ಷಿಸಬಹುದು. ಅದಕ್ಕೆ ಸಂಬಂಧಿಸಿ 3 ಅಂಕದ ಅಥವಾ 4 ಅಂಕದ ಬೇರೆ ಪ್ರಶ್ನೆಗಳನ್ನು ಕೂಡ ನಾವು ನಿರೀಕ್ಷಿಸಬಹುದು. ನೀವು ಪಠ್ಯಪುಸ್ತಕದ ಆ ಪಾಠದಲ್ಲಿರುವ ಅಭ್ಯಾಸಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ, ಮಾದರಿ ಲೆಕ್ಕಗಳನ್ನು ಕೂಡ ಸರಿಯಾಗಿ ಅಭ್ಯಾಸ ಮಾಡಿ. ಇದರಿಂದ ನೀವು ಈ ಪಾಠದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬಹುದು. ಮಕ್ಕಳೇ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ದೆನ್ ಓನ್ಲಿ ಯು ವಿಲ್ ಗೆಟ್ ಸಕ್ಸಸ್. ಗುರಿ ಉನ್ನತವಾಗಿರಲಿ, ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಗದೊಮ್ಮೆ ಶುಭಾಶಯಗಳು. ಆಲ್ ದ ಬೆಸ್ಟ್. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಗಣಿತ ಭಾಗ 2 ಈ ವಿಷಯದ ಕುರಿತಾಗಿ ಮಾಹಿತಿಯನ್ನು ಕೇಳಿದಿರಿ. ಭಾಗವಹಿಸಿದ ಶಿಕ್ಷಕರು ಕಿಟ್ಟಲ್ ಮೆಮೋರಿಯಲ್ ಪ್ರೌಢಶಾಲೆಯ ಶಿಕ್ಷಕರಾದ ರಘುನಾಥ್ ಭಟ್. ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ.